ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನೆ ಮಾತು ಚಾನಲ್. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ವಿದ್ಯಾರಣ್ಯಪುರದಲ್ಲಿ ನೆಲೆಸಿದೆ. ಇಲ್ಲಿ ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ನಿಂಬೆಹಣ್ಣಿನ ದೀಪವನ್ನು ಹಚ್ಚಲಾಗುತ್ತದೆ. ಇದನ್ನು ದೇವಸ್ಥಾನದ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇದು ದೇವಸ್ಥಾನಕ್ಕೆ ಹೋಗುವಂತಹ ಎಂಟ್ರೆನ್ಸು. ಇದು ಶ್ರೀ ವಿಜಯದುರ್ಗೆ. ಇಲ್ಲಿ ನವರಾತ್ರಿ ಸಮಯದಲ್ಲಿ ಪ್ರತಿದಿನ ಹೋಮ ಹವನಗಳನ್ನು ನಡೆಸಲಾಗುತ್ತದೆ ಮತ್ತು ಕನ್ಯಾ ಪೂಜೆಯನ್ನು ಮಾಡಲಾಗುತ್ತದೆ. ಹಾಗೂ ದೇವಸ್ಥಾನದ ಹಿಂಭಾಗದಲ್ಲಿ ಸರಸ್ವತಿ, ಶಿವ, ಪಾರ್ವತಿ ನೆಲೆಸಿದ್ದಾರೆ. ನಾಗರಕಲ್ಲು, ದೇವಸ್ಥಾನದ ಹಿಂಭಾಗದಲ್ಲಿ ಕಾಳಿಕಾದೇವಿ, ಸರಸ್ವತಿ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಶ್ರೀ ಆಂಜನೇಯ ದೇವಸ್ಥಾನ, ನವಗ್ರಹ, ಪ್ರತಿಯೊಂದು ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಇಲ್ಲಿ ಈ ದಿನದ ಅಲಂಕಾರ, ನವರಾತ್ರಿಯಲ್ಲಿ ಅಮ್ಮನ ಅಲಂಕಾರ, ಪ್ರತಿದಿನ ಒಂದೊಂದು ಅಲಂಕಾರದಲ್ಲಿ ದರ್ಶನ ನೀಡುತ್ತಾಳೆ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈ ತಾಯಿ ಬಗೆಹರಿಸುತ್ತಾಳೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ದಸರಾ ಸಮಯದಲ್ಲಿ ಗೊಂಬೆಗಳನ್ನು ಕೂರಿಸಿ ಪೂಜೆ ಮಾಡಲಾಗುತ್ತದೆ. ಇದು ದೇವಸ್ಥಾನದ ಗರುಡುಗಂಬ. ಇಲ್ಲಿ ಚಿಕ್ಕ ಮೂರ್ತಿಯನ್ನು ನಾವು ನೋಡ್ಬೋದು. ಮೊದಲು ಇಲ್ಲೇ ಭಕ್ತಾದಿಗಳು ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾ ಇದ್ದರು. ಇವಾಗ ದೇವಸ್ಥಾನದ ಮುಂಭಾಗದಲ್ಲಿ ಹಚ್ಚಲು ಆದೇಶ ನೀಡಿದ್ದಾರೆ. ಇದು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ. ಇಲ್ಲಿ ನಮ್ಮ ಕೋರಿಕೆಗಳು ಈಡೇರಲು ನಮ್ಮ ಸಮಸ್ಯೆಗಳನ್ನು ಚೀಟಿಯಲ್ಲಿ ಬರೆದು ದೇವಿಗೆ ಕಟ್ಟಬೇಕು ಮತ್ತು ನಿಂಬೆಹಣ್ಣನ್ನು ಸಹ ಚುಚ್ಚಲಾಗುತ್ತದೆ. ಇದೇ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದರ ಪಕ್ಕದಲ್ಲೇ ಷಣ್ಮಾತ್ಮನ ದೇವಸ್ಥಾನವಿದೆ ಮತ್ತು ಇಲ್ಲಿ ಪ್ರತಿದಿನ ಪ್ರಸಾದ ದೊರೆಯುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.